ಸಮುದ್ರ ಲಂಕಾ ಲಂಕಾ ಪಶ್ಚಾತ್ ರಾವಣ ಕುಂಭಕರ್ಣಾದಿ ಹತೋ ಪಶ್ಚಾತ್ ರಾವಣ ಕುಂಭಕರ್ಣಾದಿ ಹತೋ ಏತದ್ದೇ ರಾಮಾಯಣೋ ಏತದ್ದೇ ರಾಮಾಯಣೋ ನುಡಿಗಳ ಕೇಳಿಯೇ ಒಂದೇ ಸಂತಸ ಮಾನಸದಲ್ಲಿ ತಂದದಿ ಬೇಡಿ ಹಿಡಿದು ನುಡಿಯ ನಂದನ ರಾಮ ಇಷ್ಟೆಂದು ಬೇಗ ಮಕ್ಕಳೇ ಬಹಳ ಚಂದವಾಯಿತು, ಕರ್ಣಾನಂದವಾಯಿತು. ಕೇಳುತ್ತಾ ಕೇಳುತ್ತಾ ನನ್ನನ್ನು ನಾನೇ ಬರೆಯುತ್ತಾ ಇದ್ದೇನೆ. ಓ, ನಿಮ್ಮ ಕಥಾನಾಯಕನಾದಂತಹ ರಾಮ ರಾವಣನನ್ನು ಬಂದ, ಸೀತೆಯನ್ನು ಕರೆದುಕೊಂಡು ಬಂದ, ಅಯೋಧ್ಯೆಯ ಸಿಂಹಾಸನವನ್ನೇರಿದ. ಹೌದು, ಅರ್ಥವಾಯಿತು. ಆದ್ರೆ ಮಕ್ಕಳೇ, ನಿಮ್ಮ ರಾಮನಿಗೆ ಮಕ್ಕಳೆಷ್ಟು ಅಂತ ಹೇಳಲೇ ಇಲ್ವಲ್ಲ ಮಕ್ಕಳೇ? ಅಯ್ಯ, ತ್ಯಜಿಸಿದ ಪಾವನೆ ಸತಿಯ ಸುವಿದಿತನ ಮಗರು ಪಠಿಸಿದ ವಿಷಯ ಕವಿಕೃತಿಯೊಳಗೆ ಮಿಕ್ಕಿನದೆಲ್ಲ ಅವಿರಿತ ಭುವನಕ್ಕೆ ಪ್ರಕಟಿಸಲಿಲ್ಲ. ಸೀತೆಯನ್ನು ಕರೆದುಕೊಂಡು ಬಂದಂತಹ ರಾಮ ಅಯೋಧ್ಯೆಯ ಸಿಂಹಾಸನವನ್ನೇರಿ ರಾಜಾರಾಮನಾದ. ಹೌದು. ಆದರೆ ಒಂದು ಏನು? ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿಗೆತ್ತಿದ ರಾಮ ಆಮೇಲೆ ಅವನಿಗೆ ಮಕ್ಕಳಾಗಿದೆಯಲ್ಲವೆಂಬ ವಿಷಯ ನಮಗೆ ಗೊತ್ತಿಲ್ಲ. ಓಹೋ. ಯಾಕೆ ಅಂದರೆ ನಮಗೆ ಇಷ್ಟು ಮಾತ್ರ ಪಾಠ ಆಗಿದೆ. ಮುಂದಿನ ಕಥೆ ನಮ್ಮ ಗುರುಗಳ ಕೃತಿಯಲ್ಲಿ ಉಂಟು. ಆ ಕೃತಿಯಲ್ಲಿ ಉಂಟು, ಆಶ್ರಮದಲ್ಲುಂಟು. ಹಾಗಾದ್ರೆ ಮಕ್ಕಳೇ, ಈಗಲೇ ನಿಮ್ಮ ಆಶ್ರಮಕ್ಕೆ ಹೋಗೋಣ. ಬನ್ನಿ ಬನ್ನಿ. ಆಶ್ರಮಕ್ಕೆ ಆಗುವುದಾ? ಹೋರಾಟಕ್ಕೆ ನಿಂತವರು ನಾವು. ಸಾಮರ್ಥ್ಯವಿದ್ದರೆ ಹೋರಾಟ ಮಾಡು. ಆಗೋ, ಬನ್ನಿ ಹಾಗಾದ್ರೆ. ಧರಣಿ ಪರಗುವರನೇ ಧರಿಸಿ ಉತ್ತರ ಹೋಗುವನೇ ಶುಭವಾಗಲಿ. ರಾಮಚಂದ್ರ, ಕ್ರುದ್ಧನಾಗಿದ್ದೀಯ. ಹೌದು. ಅವರನ್ನು ತರೆಯುವುದಕ್ಕಾಗಿ ಧನುರ್ಬಾಣವನ್ನು ಹಿಡಿದು ಸಿದ್ಧನಾಗಿ ನಿಂತಿದ್ದೀಯ. ಲೋಕಮುಖದಲ್ಲಿ ರಾಮ ಎಂದರೆ
ಓಹೋ, ದುರುಳರನ್ನು ಮರ್ದಿಸುವಂತಹ ರಾಮ. ಹಾಗಿರುವಾಗ ದುರುಳರ ಕೊರಳರಿಯುವುದಕ್ಕೆ ಇರುವಂತಹ ಶರಗಳು ಈ ತರಳರ ಮೇಲೆ ಪ್ರಯೋಗಿಸುವುದಕ್ಕೆ ಸಿದ್ಧವಾಗಿದೆಯಲ್ಲ. ಏನು ಮಾಡ್ಲಿ ಸ್ವಾಮಿ? ರಾಮಚಂದ್ರ, ಇವರು ನಿನ್ನಿಂದ ವಧಿಸಲ್ಪಡಬೇಕಾದವರಲ್ಲ, ಮತ್ತೆ ಇವರು ನಿನ್ನಿಂದ ಪರಿಪಾಲಿಸಲ್ಪಡಬೇಕಾದವರು. ಓಹೋ, ಹಾಗಾಗಿ ಧನುಷರ ಕೆಳಗಿಳಿದು ಧನುಷರ ಕೆಳಗಿಳಿದು ನಿನ್ನಯ ತನುಜರಾಧರಿಸು ಅನುವರ ಮಧ್ಯೆ ತನುಮೆರಳಿಯ ನಿನ್ನನುಜರ ಹೇಳಿಸುವೆನು ನಾನೀಗಲೇ. ಧನುಷರ ಕೆಳಗಿಳಿದು ರಾಮಚಂದ್ರ, ನೀನು ಕ್ರುದ್ಧನಾದದ್ದರಲ್ಲಿ ಖಂಡಿತ ತಪ್ಪಿಲ್ಲ. ಯಾಕೆಂದರೆ ನಿನ್ನ ತಮ್ಮಂದಿರು ಹಾಗೂ ನಿನ್ನ ಸೇನೆಯ ಈ ಸ್ಥಿತಿಗೆ ಕಾರಣೀಕರ್ತರಾದವರು ಅವರು. ಹೌದು, ಯೋಚಿಸಬೇಡ. ಮಂತ್ರದಳವನ್ನು ಪ್ರೋಕ್ಷಿಸುವ ಮುಖೇನವಾಗಿ ಬಿದ್ದಂತಹ ನಿನ್ನ ಸೇನೆಯನ್ನು ಹಾಗೂ ನಿನ್ನ ತಮ್ಮಂದಿರನ್ನು ಎಬ್ಬಿಸಿದ್ದೇನೆ. ಸಂತೋಷ ಆಯ್ತಲ್ಲ? ಸಂತೋಷವಾಯ್ತು ರಾಮಚಂದ್ರ, ನಿನ್ನನ್ನು ಕಂಡು ನನಗೂ ಸಂತೋಷವಾಯಿತು. ಯಾಕೆಂದರೆ ಕೆಲವು ಕಾಲದ ಹಿಂದೆ ಅಡವಿ ಮಾರ್ಗದಲ್ಲಿ ಸಾಗುತ್ತಿರುವಂತಹ ಸಂದರ್ಭ, ಸ್ಮೃತಿ ತಪ್ಪಿ ಬಿದ್ದಿರುವಂತಹ ಗರ್ಭಿಣಿ ಸ್ತ್ರೀಯೊಬ್ಬಳನ್ನು ಕಂಡೆ. ಅವಳನ್ನು ಉಪಚರಿಸಿ ನನ್ನ ಆಶ್ರಮದವರೆಗಾಗಿ ಕರೆತಂದು ನನ್ನ ಮಗಳೋಪಾದಿಯಾಗಿ ಸಾಗಿಸಲಿದೆ. ಕೆಲವೇ ದಿನಗಳಲ್ಲಿ ಉಭಯ ಮಕ್ಕಳಿಗೆ ಜನ್ಮವನ್ನಿತ್ತಳು ಆಕೆ. ನವ ಕುಶಲು ಎನ್ನುವ ಹಾಗೆ ನಾಮಕರಣವನ್ನು ಮಾಡಿ ಅವರಿಗೆ ಬೇಕಾದಂತಹ ಸಂಸ್ಕಾರವನ್ನು ಕೊಟ್ಟು ಸಲಹಿದ್ದೇನೆ. ಇಂದು ರಾಮಸೇನೆಯನ್ನೇ ಎದುರಿಸುವಷ್ಟರ ಮಟ್ಟಿಗೆ ಬಲಾಢ್ಯರಾಗಿ ಬೆಳೆದು ನಿಂತಿದ್ದಾರೆ. ಹೌದು ರಾಮಚಂದ್ರ, ಅವರೀವರು ನಿನಗೆ ಅನ್ಯರಲ್ಲಪ್ಪ. ಮತ್ತೆ ನಿನ್ನ ಅರಸಿಯಾದಂತಹ ಜಾನಕಿ ಎತ್ತಂತಹ ಮಕ್ಕಳು ಅವರು. ನನ್ನ ಮಕ್ಕಳೇ, ನನ್ನ ಮಕ್ಕಳು. ನನ್ನ ಊಹೆ ಸುಳ್ಳಾಗಲಿಲ್ಲ ಮಕ್ಕಳೇ. ಚಂದವಾಯ್ತು ನೀಯೇ ನಿನ್ನ ಸಂದರ್ಶನದೊಳಗೆ ಕಂದರನ್ನು ಕೊಟ್ಟ ಕರುಣೆ ಎಂದು ಮಣಿವೆ ನಿನಗೆ. ಕಂದರನ್ನು ಕೊಟ್ಟ ಕರುಣೆ ಎಂದು ಮಣಿವೆ ನಿನಗೆ. ಮಹರ್ಷಿಗಳೇ, ನಮೋ ನಮಃ. ನಿಮಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕಡಿಮೆ. ದುಃಖಾಂತ್ಯವಾಗುತ್ತದೆ ಎನ್ನುವಂತಹ ಭಯ ನನ್ನಲ್ಲಿತ್ತು. ಆದರೆ ತಮ್ಮ ಆಗಮನದಿಂದ ಎಲ್ಲವೂ ಸುಖಾಂತ್ಯವಾಯಿತು. ಸ್ವಾಮಿ, ನಾನು ಈಗಲೇ ಇವರನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಲೇ? ಸಲ್ಲದು ರಾಮಚಂದ್ರ. ಈಗಾಗಲೇ ಒಂದು ಅಪವಾದಕ್ಕೆ ತುತ್ತಾಗಿ ನಿನ್ನ ಅರಸಿಯನ್ನು ಬಿಟ್ಟವ ನೀನು. ಈ ವನ ಪ್ರದೇಶದಲ್ಲಿ ನಿನ್ನ ಅರಸಿಯನ್ನು ಹಾಗೂ ನಿನ್ನ ಮಕ್ಕಳನ್ನು ಸ್ವೀಕರಿಸಿ ನೀನು ನಿನ್ನ ಪುರಕ್ಕೆ ಹೋದೆ ಅಂತಾದರೆ ಮತ್ತೊಂದು ಅಪವಾದಕ್ಕೆ ತುತ್ತಾಗುವಂತಹ ಸಾಧ್ಯತೆ ಇದೆ. ಅಶ್ವಮೇಧ ಮಹಾಕಾರ್ಯವನ್ನು ಕೈಗೊಂಡವ ನೀನು. ಮೊದಲು ಹೋಗಿ ಆ ಕಾರ್ಯವನ್ನು ಪೂರೈಸು. ತದನಂತರದಲ್ಲಿ ಒಂದು ದಿನ ಸಭಾ ಸಮ್ಮುಖದಲ್ಲಿ ಇವರೆಲ್ಲರನ್ನು ಕರೆದುಕೊಂಡು ಬಂದು ನಾನೇ ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಆದೀತೆ? ಆಗಲಿ ಸ್ವಾಮಿ. ನಮೋ ನಮಃ. ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀರಾಮಚಂದ್ರನೇ ವಾರಿಧಿ ಶಯನ
ಶ್ರೀರಾಮಚಂದ್ರನಾಗಿ ಉಮಾದೇವಿ, ಸೀತೆಯಾಗಿ ಅರ್ಚನ ಬಂಗೇರ, ಕುಶನಾಗಿ ಅಧ್ಯಯನ ಕಶ್ಯಪ್, ಅವನಾಗಿ ಆದ್ಯ ಶ್ರೀವೈ, ಶತ್ರುಘ್ನಾಗಿ ಆದ್ಯ ಭಟ್, ಮಹರ್ಷಿ ವಾಲ್ಮೀಕಿಯಾಗಿ ಪ್ರಣೀತಾರೈ, ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಮಂಗಳದಿ ಪುರನಿರೈ ದುರ್ಗಾಂಬಿಕೆ ಮಂಗಳದಿ ಪುರನಿರೈ ದುರ್ಗಾಂಬಿಕೆ ಅಮ್ಮ ಶರಣರ ಪುರಯಮ್ಮ ಜಗದಂಬಿಕೆ ಹರನರಸಿಯೇ ನೀನು